Hello. Hello, ನಾವು today gingerbread house ಮಾಡಿದ್ದೀನಿ. ಸೊ ನೋಡು, ಫಸ್ಟ್ ನಾವು ಬಿಸ್ಕೆಟ್ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ನಾವು ಸ್ಟಿಚ್ ಮಾಡಿಬಿಟ್ಟು ಡೆಕೋರೇಷನ್ ಮಾಡಿಬಿಟ್ಟು ಸೊ ಅವ್ರು ಹೇಳೋ ಥರ ಇವತ್ತು ನಾವು ಮಾಡ್ತಾ ಇದ್ದೀವಿ ಜಿಂಜರ್ ಬ್ರೆಡ್ ಹೌಸ್. ಇಲ್ಲಿ ಕ್ರಿಸ್ಮಸ್ ಟೈಮಲ್ಲಿ ಈ ರೀತಿ ಜಿಂಜರ್ ಬ್ರೆಡ್ ಹೌಸ್ ಮಾಡ್ತಾರೆ. ಈ ತಿನ್ಬಾರ್ದು, ನಾವು ಹಂಗೆ ಇಟ್ಬಿಟ್ಟು ಶೋ ಥರ ಇಡಬೇಕಂತೆ. ಸೊ ಇದಕ್ಕೆ ಎಡಿಬಲ್ ಗಮ್ ಇರುತ್ತೆ, ಎಡಿಬಲ್ ಡೆಕೋರೇಷನ್ ಕ್ರೀಮು ಇರುತ್ತೆ. ಸೊ ತಿನ್ನಬಹುದು ಆ್ಯಕ್ಚುಲಿ. ಇದನ್ನು ನಾವು ತಿನ್ಬಾರ್ದು, ಶೋಗೆ ಇಷ್ಟೇನ ಸುಮ್ಮನೆ. ಓಕೆ, ಶೋಗೆ ಇಡೋಣ. ಸೊ ಇದನ್ನು ನಾನು 2021 ಅರಿಯಾದ್ನ 1 ಇಯರ್ ಇದ್ಲು ಅಷ್ಟೇ. ಅವಳು ಜಾನ್ವರಿ ಬಾರ್ನ್ ಅಲ್ವಾ. ಸೊ ಡಿಸೆಂಬರಲ್ಲಿ ನನ್ನ ಹಳೆ ಕಂಪ್ನಿಯಲ್ಲಿ ಇದನ್ನು ಕ್ರಿಸ್ಮಸ್ ಗಿಫ್ಟಾಗಿ ಕೊಟ್ಟಿದ್ರು. ಆಗ ನಾನು ಅರಿಯಾದ್ನ ಸೇರಿಕೊಂಡು ಆ ಹೌಸ್ನ ಮಾಡಿದ್ವಿ. ಆ ವಿಡಿಯೋ ನಾನು ಹಾಕ್ತೀನಿ. ಅರಿಯಾದ್ನ ಪಾಪು ಇದ್ದಾಳೆ, ಸೊ ಕ್ಯೂಟ್ ಇದ್ದಾಳೆ. ಸೊ ನೀವು ನೋಡಿ ಅರಿಯಾದ್ನ 1 ಇಯರಲ್ಲಿ ಹೇಗಿದ್ಲು ಅಂತ ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಈಗ ನಾನು ದೊಡ್ಡಾಗಿದ್ದೀನಿ, 4 ಇಯರ್ಸ್ ಓಲ್ಡ್. 6 ಜನ 1 ಇಯರ್ಸ್ ಓದಿದ್ದೆ. ಈಗ ನಾನು ದೊಡ್ಡಾಗಿದ್ದೀನಿ, ಸೊ ನಮ್ಮ ಅಮ್ಮನೇ ಹೆಲ್ಪ್ ಮಾಡ್ಬೋದು. ಸೊ ಅವಳು ನನಗೆ ಇವಾಗ ಹೆಲ್ಪ್ ಮಾಡ್ಬೋದು, ಆಗ ಹೆಲ್ಪ್ ಮಾಡ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ದಾಳೆ. ನೋಡಿ, ಈ ರೀತಿ ಈ ಪ್ಯಾಕೆಟಲ್ಲಿ ಈ ರೀತಿ ಬಿಸ್ಕೆಟ್ಸ್ ಇರುತ್ತೆ. ನಾನು ಸ್ಮಾಲ್ ಇದ್ದರೆ ಹೆಲ್ಪ್ ಮಾಡ್ಸಿ, ಆಡಲ್ಲ ನಾನು ಬ್ಲೂಟ್ ಮಾಡ್ತೀನಿ ಅಂದರೆ ಸೊ ಮಮ್ಮ ಮಾಡ್ತಾಯಿತ್ತು. ಸೊ ಬ್ರೋಕೆನ್ ಮಾಡ್ತಾ ಇರಲಿಲ್ಲ ಅವಳು. ಗುಡ್ ಬೇಬಿ ಇದ್ಲು. ಸೊ ಅದನ್ನ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ನೀವು ಹೋಗಿ ಚೆಕ್ ಮಾಡಿ. ಇಟ್ ವಾಸ್ ಸೋ ಕ್ಯೂಟ್. ಈಗ ನಾನು ಬ್ಲೂಚನ್ ಮಾಡಲ್ಲ, ನಾನು ದೊಡ್ಡಾಗಿದ್ದೀನಿ, ಸೊ ನಾನು ಬ್ಲೂಚನ್ ಮಾಡಲ್ಲ. ಸೊ ಲೆಟ್ ಸ್ಟಾರ್ಟ್. ಮೊದಲೇದಾಗಿ ಈ ರೀತಿ ಅವರು ಹೌಸ್ ಶೇಪ್ದು ಎಲ್ಲ ಬಿಸ್ಕೆಟ್ಸ್ ಕೊಟ್ಟಿರ್ತಾರೆ. ಇದು ಬಂದು ಸಿನಾಮನ್ ಬಿಸ್ಕೆಟ್ಸ್ ಅಂತ. ಸೊ ಇದನ್ನ ಮೊದಲೇದಾಗಿ ಓಪನ್ ಮಾಡೋಣ. ಡೆಕೋರೇಷನ್ ಮಾಡೋದಕ್ಕೆ ಸಾರಿ, ಸ್ವಲ್ಪ ಜೆಮ್ಸ್ಗಳನ್ನ ನಾನು ತೊಗೊಂಡು ಬಂದಿದ್ದೀನಿ. ಇಲ್ಲಿ ನೋಡಿ, ಹೌಸ್ ಈ ಥರ ಮಾಡ್ತೀವಿ, ಈ ಥರ ಇರುತ್ತೆ ಅಟ್ ದ ಎಂಡ್. ಡೆಕೋರೇಷನ್ ಇದು ಸ್ಟಿಚ್ ಮಾಡಿಬಿಟ್ಟು ಸೇಮ್ ಇದೆ, ಬಟ್ ಸೇಮ್ ಇಲ್ಲ. ಬರೀ ಡೆಕೋರೇಷನ್ಸ್ ನೋಡು, ಆಮೇಲೆ ಇದು ಸ್ಟಿಚಿಂಗ್ ನೋಡು. ಸ್ಮೆಲ್ ಬರ್ತಾ ಇದೆ. ಸಿನಾಮನ್ ಅಲ್ಲ, ಸಿನಾಮನ್ ಸ್ಮೆಲ್. ಇವ್ರು ಬಂದು ಪೆಪ್ಪರ್ ಹೌಸ್ ಅಂತ ಇರ್ತಾರೆ. ಪೆಪ್ಪರ್ ಕಾಕ್ ಅಂತಾರೆ ಇದಕ್ಕೆ. ಈ ತರ ಬಿಸ್ಕೆಟ್ಸ್ ಸಿಗುತ್ತೆ ಡಿಸೆಂಬರ್ ಟೈಮಲ್ಲಿ ತಿನ್ನೋದಕ್ಕೆ. ನೋಡಿ, 1 ಪೀಸ್ ಈ ತರ 2 ಪೀಸ್ ಇದೆ. ಮೇಲ್ಗಡೆ ರೂಫ್, ಇದು 2 ರೂಫ್ಸ್. ಇದು ಬಂದು ಸೈಡ್ ವಾಲ್ಸ್. ಆಮೇಲೆ ಒಂದು ಈ ಕಡೆ ವಾಲ್ಸ್ ಇಷ್ಟಿದೆ. ಇದು ಬಿಸ್ಕೆಟ್ಸು ನಾವು ಮಾಡ್ತಾ ಇದ್ದೀವಿ. ಬಿಸ್ಕೆಟ್ಸು ಇದು ಸ್ಟಿಚ್ ಮಾಡಿಬಿಟ್ಟು ರಿಮೂವ್ ಮಾಡಿ ಸ್ಟಿಚ್ ಮಾಡಿಬಿಟ್ಟು ಇದು ವಿಂಡೋಸು, ಆಮೇಲೆ ಇದು ರೂಫು. ಗಮ್ನ ಬಿಸಿ ನೀರು ಎತ್ತಿ ಆಮೇಲೆ ಡೆಕೋರೇಷನ್ ಮಾಡಿ ಆಮೇಲೆ ಅದನ್ನು ನಾವು ತೋರಿಸ್ತೀವಿ. ಜಿಂಜರ್ ಬ್ರೆಡ್ ಇರುತ್ತೆ. ಬಾಯ್ ಬಾಯ್. ನಾನು ಮಾಡೋದು ಇದು, ಸೊ ನಾನು ಮಾಡ್ತೀನಿ, ಬರುತ್ತೆ ಇಲ್ಲಿ. ಅಂಟೋನೆ ತನಿ ಸ್ವಲ್ಪ ವೇಟ್ ಮಾಡೋರಿ, ನಾನೊಬ್ಳು ಹಾಕ್ತೀನಿ. ಸೊ ಇದು ಗಮ್ನ ಆ್ಯಕ್ಚುಲಿ ನಾವು ಸ್ವಲ್ಪ ಟೈಮು ಬಿಸಿ ನೀರಲ್ಲಿ ಇಡಬೇಕು, ಒಂದು 5 ಮಿನಿಟ್ಸು, ಸೊ ದಟ್ ಅದು ಮೆಲ್ಟ್ ಆಗುತ್ತೆ. ಸ್ಟಿಕ್ ಮಾಡ್ತಾ ಇದ್ದೀವಿ. ಈಗ ನಾನು ಸ್ಟಿಚ್ ಮಾಡ್ಬೋದು. ಸ್ಟಿಕ್ ಮಾಡಿ. ಸೊ ನಾನು ಸ್ಟಿಚ್ ಮಾಡ್ತಾ ಇರ್ತೀನಿ. ಗಮ್ ಎಲ್ಲಿದೆ ಅಲ್ಲ ಹಚ್ಬೇಕು. ಸೊ ನಾವು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬಟ್ ಗಮ್ ಚೆನ್ನಾಗಿದ್ದಿಲ್ಲ. ಗಮ್ ತಿಂದ್ಯಾ? ಸ್ವಲ್ಪ ಇದು ಡ್ರೈ ಆಗಲಿ ಇರೋ ಅರಿ. ಗಮ್ ಚೆನ್ನಾಗಿದ್ದಿಲ್ಲ, ಬಟ್ ನಾವು ಮಾಡ್ತಾ ಇದ್ದೀವಿ ಈಗನೇ. ನೋಡೋಣ, ಮಮ್ಮ ಹಚ್ತಾ ಇದ್ದ ಗಮ್ಮು. ಈಗ ಗಮ್ ಚೆನ್ನಾಗಿದ್ದಿಲ್ಲ, ಬಟ್ ಎಲ್ಲ ಸೇಮೇ. ಸೊ ನಾವು ಸ್ವಲ್ಪ ವೇಟ್ ಮಾಡಿಬಿಟ್ಟು ಸ್ವಲ್ಪ ಡ್ರೈ ಆಗಲಿ ಅಂತ ಅಷ್ಟರಲ್ಲಿ ನಾವು ಇದು ಮಾಡ್ಕೊಳ್ಳೋಣ. ಸ್ವಲ್ಪ ಹಿಂಗೆ ಮಾಡಿಬಿಟ್ಟು ಆಮೇಲೆ ಸ್ಟಿಚ್ ವೀಟ್ ಮಾಡಿಬಿಟ್ಟು ಬಾಗುಲ್ ಕೂತು ಹಚ್ಚು. ಕ್ಯಾಂಡಿ ಹಚ್ಚು ಬಾ. ಇದ್ರ ಮೇಲೆ ಗಮ್ ಇಡ್ತೀನಿ, ಕ್ಯಾಂಡಿ ಜಮ್ಸ್ ಹಚ್ಚು. ಸೊ ನಾವು ಅದು ಡ್ರೈ ಆಗೋ ಅಷ್ಟರಲ್ಲಿ ಸ್ವಲ್ಪ
ಜಮ್ಸ್ ಹಚ್ತಾ ಇದ್ದೀವಿ ಡೆಕೋರೇಷನ್ಗೆ. ಇಟ್ಟಿದ್ದೀನಿ, ಅಲ್ಲಲ್ಲ ಹಚ್ಚು. ಟಕ್ ಅಂತ ಮಾಡ್ಬೇಡ, ಬ್ರೇಕ್ ಆಗುತ್ತೆ ಬಿಸ್ಕೆಟ್. ನವರ್ ಮಾಡ್ತೀಯ. ನೋಡಿ, ರೂಫ್ನ ಈ ರೀತಿ ನಾವು ಡೆಕೋರೇಷನ್ ಮಾಡಿದ್ದೀವಿ. ಇವಾಗ 2 ರೂಫ್ಸ್ಗೂ ನಾವು ಈ ರೀತಿ ನಮ್ಮ ಹತ್ರ ಇದ್ದಿರೋ ಚಿಕ್ಕ ಚಿಕ್ಕ ಕ್ಯಾಂಡೀಸು ಮತ್ತು ಜೆಮ್ಸ್ನ ಹಾಕಿ ಈ ರೀತಿ ಡೆಕೋರೇಷನ್ ಮಾಡಿದ್ದೀವಿ. ಇವಾಗ ಹೌಸು ಡ್ರೈ ಆಗಿದೆ ಗಮ್ಮು, ಸೊ ಇದನ್ನು ರೂಫ್ನ ಇವಾಗ ಅಟ್ಯಾಚ್ ಮಾಡ್ತೀವಿ. ಸೊ ಈ ಗಮ್ಮನ ಆ್ಯಕ್ಚುಲಿ ಅವಾಗ ನಾವು ಬಿಸಿನೀರಲ್ಲಿ ಇಡಬೇಕು, ಅದಕ್ಕೆ ನಾನು ಫ್ಲಾಸ್ಕಲ್ಲಿ ಇಟ್ಬಿಟ್ಟಿದ್ದೀನಿ. ನಾನು ಹಂಗೆ ಅದಕ್ಕೆ ಕ್ಯಾಂಡೀಸ್ ತಿಂತಾ ಇದ್ದೀನಿ. ಸ್ಮಾಲ್ ಕ್ಯಾಂಡೀಸ್ ತಿಂತಾ ಇದ್ದೀನಿ. ನಾನು ಹೇಗೆ ಮಾಡ್ತಾ ಇದ್ದೆ ಮಮ್ಮಗೆ, ನನ್ನ ಫನ್ ಇದೆ ಮಾಡುತ್ತೆ ಜಿಂಜರ್ ಬ್ರೆಡ್ ಹೌಸು. 2 ವೀಕ್ಸ್ ಬಿಫೋರೇ ನಾವು ತೊಗೊಂಡು ಬಂದಿದ್ವಿ. ಸೊ ವೀಕೆಂಡ್ಸು ಮಾಡೋದಕ್ಕೆ ಟೈಮ್ ಇರಲಿಲ್ಲ. ಡೈಲಿ ಕೇಳ್ತಾ ಇದ್ಲು ಯಾವಾಗ ಮಾಡೋಣ ಅಂತ. ನಾನು ಡೈಲಿ ಹೇಳ್ತಾ ಇದ್ದೆ ಯಾವಾಗ ಫನ್ ಇತ್ತು, ಅದಕ್ಕೆ ನಾನು ಯಾವಾಗ ಕೇಳ್ತಾ ಇದ್ದೆ. ನಾನು ಇಷ್ಟ ಇದು ಹೆಲ್ಪ್ ಮಾಡುತ್ತೆ ಮಮ್ಮನ. ಆಮೇಲೆ ಸಾಂಗ್ ಹಾಡು ಅರಿಯನ್ನ, ಈ ಪೆಪರಿಕಾ ಹೌಸ್ ಸಾಂಗ್ ಹಾಡಪ್ಪ. Komma, pepparkakan i världen andra samma hand i hand. Sabina, vi är alla tre. Inte döden och hattarna på sig. Tomten och bocken och lämnar till spis. Men vi vill inte visa för mig pepparkakor. Oh, I know one song Tomte Buddy song. But not Tomte, just Tomte. Lite Tomte titta. IE students lite Tomte titta. Tar han till professor. Lyssna på just det. För mig annars så tar jag den. Som jag suger in. Jätte i handen in. Sätta i botten. But that's not Santa's. ಮತ್ತೆ ಇದು ಹೇಳು, ಏನು ಕನ್ನಡ ಹೇಳು. ಇವರೆಲ್ಲ ಕನ್ನಡ ಆಡಿಯನ್ಸ್ ಅಲ್ವಾ, ಕನ್ನಡ ಹೇಳು. ನನಗೆ ಗೊತ್ತಿಲ್ಲ. ಕನ್ನಡ ಗೊತ್ತಲ್ಲ, ಕಾಣದಂತ ಮಾಯವದನ್ನು. ನಾನು ಹೇಳಲ್ಲ. ನಾನು ಪೆಪ್ಪರ್ ಟಾಟದ್ದು ಕ್ರಿಸ್ಮಸ್ ಒಂದೇ ಇರ್ತೀನಿ ಅಷ್ಟೇ. ಹೇಳರಿ ಅದನ್ನ. ಎಲ್ಲ ಬಿತ್ತೋಯ್ತು, ಈಗ ಎಲ್ಲ ಬೇಕಾಯ್ತು. ಅಯ್ಯೋ. Oh my god. Vi kommer. Pepparkakan i världen i andra samma hand i hand. Så bruna vi är alla tre. Inte döden och hattarna på sig. Tomten och bocken och lämnar till spis. Nu vill jag inte visa för mig pepparkakor. ಆಕ್ಚುಲಿ ಇದು ರೂಫ್ ಹಾಕಿದ ತಕ್ಷಣ ಬಿದ್ದೋಗ್ತಾ ಇದೆ. ಇದು ತುಂಬಾ ಭಾರ ಆಗ್ಬಿಟ್ಟಿದೆ ಅನ್ಸುತ್ತೆ. ಸೊ ಅದಕ್ಕೆ ನಾನು ಅನ್ಕೋತಾ ಇದ್ದೀನಿ ಇದು ಸ್ವಲ್ಪ ಫುಲ್ ಡ್ರೈ ಆಗಿ ಅಷ್ಟರಲ್ಲಿ ನಾವು ಈ ಮನೆಗೆ ಡೆಕೋರೇಷನ್ ಮಾಡಿಡೋಣ ಅಂತ ಅನ್ಕೊತಾ ಇದ್ದೀನಿ. ನಾವು ಡೆಕೋರೇಷನ್ ಮಾಡಿ, ಆಮೇಲೆ ರೂಫ್ ಡೆಕೋರೇಷನ್ ಮಾಡಿ, ಈ ಥರ ಡೆಕೋರೇಷನ್ ಮಾಡಿ, ಎಲ್ಲ ಡೆಕೋರೇಷನ್ ಮಾಡಿ ನಾವು ತೋರಿಸ್ತೀವಿ ಹೆಂಗಿದೆ ಅಂತ. ನಾನು ವಿಂಡೋ ಮಾಡ್ತಾ ಇದ್ದೀನಿ. ಈಗ ನಾನು ವಿಂಡೋ ಮಾಡ್ತಾ ಇದ್ದೀನಿ. ಸ್ಮಾಲ್ ಇದು ತುಂಬಾ ತೆಳ್ಳಗಿದೆ ಬಿಸ್ಕೆಟ್, ಆಲ್ರೆಡಿ ಬ್ರೇಕ್ ಆಗ್ತಾ ಇದೆ. ಇಲ್ಲ ರೀ, ಅದನ್ನ ಅಷ್ಟೇ ನೋಡಿ ಎಲ್ಲಿದೆ ನಮ್ಮ ಹತ್ರ. ಎಲ್ಲಿ ನಾನು ಡೆಕೋರೇಷನ್ ಮಾಡ್ತಾ ಇದ್ದೀನಿ. ಜಿಂಜರ್ ಹೌಸಲ್ಲಿ ಯಾರು ಇರ್ತಾರೆ? ಜಿಂಜರ್ ಪೀಪಲ್ ಯಾರು ಇರ್ತಾರೆ? ಜಿಂಜರ್ ಪೀಪಲ್. ಹೌದಾ? ಹೆಸರೇನು? ಅವ್ರ ಹೆಸರು ಮಧು. ಈ ಕಡೆ ಕರೆಕ್ಟಾಗಿ ಕುತ್ಕೋರಿ. ಅದನ್ನ
ಫೈನಲಿ ಒಂದ್ 2-3 ಸರಿ ಬ್ರೇಕ್ ಆಗಿ ಜಿಂಜರ್ ಬ್ರೆಡ್ ಹೌಸ್ ರೆಡಿ ಆಗಿದೆ. ನೋಡಿ ಈ ರೀತಿ ಡೆಕೋರೇಷನ್ ಮಾಡಿದೀವಿ. ಹೌಸ್ ಈ ತರ ಆಗಿದೆ. ಮೇಲ್ಗಡೆ ಒಂದ್ ಸ್ಟಾರ್ ಕೂಡ ಇದೆ. ಮೇಲ್ಗಡೆ ಒಂದ್ ಸ್ಟಾರ್ ಇಟ್ಟಿದ್ದೀವಿ ಮನೆ ಒಳಗೆ. ಸೊ ಅಷ್ಟೇ. ಈ ವಿಡಿಯೋ ನಿಮ್ಗೆ ಹೇಗ್ ಅನ್ಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ಜಿಂಜರ್ ಹಾಕಿದ್ದೀವಿ, ಆಮೇಲೆ ಕ್ರಿಸ್ಮಸ್ ಟ್ರೀಸ್, ಆಮೇಲೆ ಇದು ಶೀಪು, ಇದು ಡಾಡು, ಇದು ಡಿಯಲು, ಇದು ಸ್ಟಾರು, ನನ್ನ ಹೌಸು ನಾವು ಮಾಡಿದ ಹೌಸು.